ಅಮ್ಮ ಹಾಲು. ಪಾರ್ವತಿ, ಏನೋ ಹೇಳಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾ ಇದೀಯಾ? ಹೇಳು, ಏನದು? ಅಮ್ಮ, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಅದು ಹೇಳೋ ನಿರ್ಧಾರ ಮಾಡಿದ್ಯಾ ಅಂದಮೇಲೆ ಭಯ ಪಡಬಾರ್ದು. ಏನದು ಹೇಳು. ಅಮ್ಮ, ನಾನು ಈ ಮನೆ ಹಾಳಾಗಿರ್ಬೋದು, ಆದರೆ ನಿಮಗೆ ಸಂತೋಷ ಆದಾಗ ನನಗೆ ಸಂತೋಷ ಆಗುತ್ತೆ, ನಿಮಗೆ ಚಿಂತೆ ಆದಾಗ ನನಗೆ ಆತಂಕ ಆಗುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿಮ್ಮ. ಅಮ್ಮ, ನೀವು ದೊಡ್ಡ ಯಜಮಾನ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸಿದ್ದೀರಾ. ಇಂಥದ್ದು ಬೇಕು ಅಂತ ಕೇಳೋಕ್ಕೂ ಮುಂಚೆನೇ ನಿಮಗೆ ಗೊತ್ತಾಗಿ ಕೊಡಿಸಿದ್ದೀರಾ. ನಿಮಗೆ ಅವ್ರ ಮೇಲಿರೋ ಪ್ರೀತಿನೋ ಅಥವಾ ತಾಯಿಗೆಲ್ಲ ಗೊತ್ತಾಗತ್ತೆ ಅಂತಾರಲ್ಲ, ಹಾಗೋ ಗೊತ್ತಿಲ್ಲ. ಆದಿ ನನ್ನ ಜೀವ ಪಾರ್ವತಿ. ಆ ಜೀವಕ್ಕೆ ಹೊಸದೊಂದು ಜೀವನ ಉಡುಗೊರೆಯಾಗಿ ಕೊಟ್ರೆ, ಅವ್ರನ್ನ ಸಾಕಿ ಬೆಳೆಸಿ ಸಮಾಜಕ್ಕೆ ಮಾದರಿ ಆಗೋ ಹಾಗೆ ಮಾಡಿದ್ದೀರಾ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡೋ ಜೀವನ ಹುಡುಕೊಟ್ರೆ ಅದೊಂದು ಒಳ್ಳೆ ಗಿಫ್ಟ್ ಆಗುತ್ತಮ್ಮ. ಒಳ್ಳೆ ಸಲಹೆನೇ ಕೊಟ್ಟಿದೀಯ ಪಾರ್ವತಿ. ನಿನ್ನ ಮಾತು ನಿಜ. ಆದಿ ಬರ್ತ್ಡೇ ಇಷ್ಟು ವರ್ಷ ಸೆಲೆಬ್ರೇಟ್ ಮಾಡಿದ್ದೆ ಒಂದು ತೂಕ ಆದರೆ, ಈ ವರ್ಷದ ಸೆಲೆಬ್ರೇಷನ್ ಇನ್ನೊಂದೇ ತೂಕ ಆಗಿರಬೇಕು. ಇದೇ ಅವನಿಗೆ ಸರ್ಪ್ರೈಸ್. ಈ ವಿಷಯ ನಿನ್ನ ಮಧ್ಯದಲ್ಲಿ ಮಾತ್ರ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ. ಆಯ್ತಮ್ಮ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಭಾವ. ನಮಸ್ಕಾರ ಅಮ್ಮ. ಏನಮ್ಮ ಪಾರ್ವತಿ, ಸೀರೆ ಉಟ್ಕೊಂಡು ಮಿಂಚುತ್ತಾ ಇದೀಯಾ? ಓ, ಕೆಲ್ಸಕ್ಕೆ ಚಕ್ಕರು, ಊಟಕ್ಕೆ ಹಾಜರನ್ನೋ ಥರನಾ? ಅಯ್ಯೋ, ಹಾಗೇನಿಲ್ಲ ಮೇಡಮ್, ಬರ್ತೀನಿ. ಓಹೋ ಹೋ ಹೋ, ಈ ವೇಷದಲ್ಲೇ ಮನೆ ಕೆಲಸ ಮಾಡ್ತೀಯೋ? ಅದು ಪಾರ್ವತಿ ಮದುವೆ ಲಗ್ನ ಪತ್ರಿಕೆ ಇವತ್ತು ಅಚ್ಚಾಗಿ ಬಂತು. ಅದಕ್ಕೆ ಮೊದಲನೇ ಲಗ್ನ ಪತ್ರಿಕೆನೇ ಅಮ್ಮ ಅವರು ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿದ್ದು. ಏನ, ಮೊದಲನೇ ಲಗ್ನ ಪತ್ರಿಕೆನ ಸೀದಾ ಇಲ್ಲಿಗೆ ತಂದುಬಿಟ್ಯಾ? ಯಾಕೆ, ಶಾಸ್ತ್ರ ಸಂಪ್ರದಾಯ ಪದ್ಧತಿ ಎಲ್ಲ ಮೋರಿಗೆ ಎಸ್ಬಿಟ್ಯೋ ಹೇಗೆ? ಮೊದಲನೇ ಲಗ್ನ ಪತ್ರಿಕೆನ ದೇವಸ್ಥಾನಕ್ಕೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಮೊದಲು ಪೂಜೆ ಮಾಡಿಸ್ಬೇಕು ತಾನೇ? ನನಗೆ ಈ ಮನೆಯೇ ದೇವಸ್ಥಾನ, ಅಮ್ಮ ಅವರೇ ದೇವರು. ಅವ್ರ ಆಶೀರ್ವಾದ ಪಡ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ಆಗೋಗುತ್ತೆ. ನವದಂಪತಿಗಳಾಗ್ತಿರೋ ಈ ಜೋಡಿಗೆ ನಿಮ್ಮ ಆಶೀರ್ವಾದ ಬೇಕು ಅಮ್ಮ. ಪಾರ್ವತಿ, ಪತ್ರಿಕೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ದೇವ್ರು ಚೆನ್ನಾಗಿಟ್ಟಿರಲಿ. ಪಾರ್ವತಿ, ಅರ್ಶಿನ ಕುಂಕುಮ ಹಚ್ಚಿರೋ ಮೊದಲನೇ ಪತ್ರಿಕೆನೇ ನನಗೆ ಕೊಟ್ಟಿದೀಯಾ. ಈ ಅರ್ಶಿನ ಕುಂಕುಮದ ಭಾಗ್ಯ ಕೊನೆವರೆಗೂ ನಿನಗಿರ್ಲಮ್ಮ. ಹರೀಶ್ ಜೊತೆಗಿನ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ.
ಹರೀಶ್, ನೀನು ಅನಾಥ ಅನ್ನೋ ಭಾವನೆ ಒಂದೇ ಒಂದು ಕ್ಷಣ ನಿನ್ನನ್ನು ಕಾಡಬಾರ್ದು. ಇವತ್ತಿನಿಂದ ನೀನು ಕೂಡ ಈ ಮನೆ ಹುಡುಗನೇ. ನಿನ್ನ ಕಷ್ಟ ಸುಖ ಏನೇ ಇದ್ದರೂ ನಾವೆಲ್ಲರೂ ನಿನ್ನ ಜೊತೆಯಲ್ಲಿರ್ತೀವಿ. ಥ್ಯಾಂಕ್ ಯು ಸರ್. ನಾನು ನಿಮಗೆ ಸದಾ ಚಿರಋಣಿ. ಹರೀಶ್, ಪಾರ್ವತಿ, ಏನಿದೆಲ್ಲ? ಎಲ್ಲರೂ ಲಗ್ನ ಪತ್ರಿಕೆ ಮೊದಲನೇ ಪೇಜಲ್ಲಿ ಅವ್ರ ಮನೆ ಹಿರಿಯರ ಹೆಸರು, ಅವ್ರ ಮನೆ ದೇವ್ರ ಹೆಸರು ಹಾಕ್ಸಿರ್ತಾರೆ. ಇದು ನಮ್ಮ ಮನೆ ಹಿರಿಯರ ಫೋಟೋ. ನನಗೆ ಆದಿ ಸರ್ ಕೆಲಸ ಕೊಟ್ಟರು, ನೀವು ನಿಲ್ಲೋದಕ್ಕೆ ನೆಲೆ ಕೊಟ್ರಿ. ಪಾರ್ವತಿ ಮೂಲಕ ನನಗೊಂದು ಹೊಸ ಬದುಕು ಕಟ್ಕೊಟ್ರಿ. ನನ್ನ ಪಾಲ್ಗೆ ನೀವೇ ದೊಡ್ಡವರು, ನೀವೇ ಆತ್ಮೀಯರು. ಕ್ಷಮಿಸಿ, ನಿಮ್ಮ ಪರ್ಮಿಷನ್ ಇಲ್ದಿರ ಈ ರೀತಿ ಮಾಡಿದ್ದಕ್ಕೆ. ಪ್ರೀತಿ ಹಂಚೋದಕ್ಕೆ ಪರ್ಮಿಷನ್ ಬೇಕಾ ಹರೀಶ್? ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಲಗ್ನ ಪತ್ರಿಕೆ ನಿಮ್ಗೆ ಇಷ್ಟೊಂದು ಖುಷಿ ಕೊಡ್ತಾ ಇದೆ ಅಂದರೆ ಅದರಲ್ಲಿ ಏನೋ ವಿಶೇಷವಾಗಿರೋದೇ ಇರಬೇಕು. ನಾನು ನೋಡ್ತೀನಿ, ಕೊಡಿ ಅಕ್ಕ. ಹನುಮಂತು, ಇನ್ನೊಂದು ವಿಚಾರ. ಅಮ್ಮ, ಇವತ್ತಿಂದ ನೀನು ಕೆಲ್ಸಕ್ಕೆ ಬರೋದು ಬೇಡ. ಯಾಕಮ್ಮ, ಏನಾಯಿತು? ಇನ್ನೇನು ಹನುಮಂತು, ಮದುವೆಗೆ ಇನ್ನೂ ತುಂಬ ದಿನ ಇಲ್ಲ. ನೀನು ಕೆಲಸ ಅಂತ ಕೂತ್ಬಿಟ್ರೆ ಮಗಳ ಮದುವೆ ಕೆಲಸ ಕಾರ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು? ಅದಕ್ಕೆ ನೀನು ಜವಾಬ್ದಾರಿನ ಬೇರೆಯವ್ರಿಗೆ ವಹಿಸಿ ನೀನು ಮಗಳ ಮದುವೆ ಕಡೆ ಗಮನ ಕೊಡು. ಆಗ್ಲಮ್ಮ. ನೀನು ಅಷ್ಟೇ ಪಾರ್ವತಿ, ಅಡುಗೆ ಮನೆ ಕೆಲಸದ ಬಗ್ಗೆ ಹೆಚ್ಚು ತಲೆ ಬಿಸಿ ಮಾಡ್ಕೋಬೇಡ. ಆರಾಮಾಗಿ ರೆಸ್ಟ್ ಮಾಡು. ಆಮೇಲೆ ಶಾಪಿಂಗ್ ಎಲ್ಲ ಬೇಗ ಬೇಗ ಮುಗಿಸ್ಕೊ. ಕೊನೆ ಗಳಿಗೆವರೆಗೂ ಯಾವುದನ್ನು ಬಾಕಿ ಇಡೋದು ಬೇಡ. ಆಗಲಿ ಅಮ್ಮೋರೆ. ಟೈಮ್ ಆಗ್ತಾ ಇದೆ, ಹೊರಡೋಣವಾ? ಹಾಂ ಹರೀಶ್, ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀವಿ.